ಮಹಿಳೆ ಅಥವಾ ಹೆಣ್ಣು ಮಗಳು ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳಬಹುದು. ಒಂದು ವೇಳೆ ಈ ದಿನಾಂಕಕ್ಕೂ ಮೊದಲೇ ತಂದೆ ಮೃತಪಟ್ಟಿದ್ರೆ ಆಗ ಹೆಣ್ಣು ಮಗಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ. ಆದಾಗ್ಯೂ ಸ್ವಯಾರ್ಜಿತ ಆಸ್ತಿಯನ್ನ ವಿಲ್ ಮೂಲಕ ತಂದೆ ಹಂಚಿಕೆ ಮಾಡಬಹುದು ಎಂದಿತ್ತು. ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಬದಲಾವಣೆಗಳು ತಂದರೂ ಕೂಡ ಕೆಲವು ವಿಷಯಗಳು ಇನ್ನೂ ಅಸ್ಪಷ್ಟ. 2005ರ ಸೆಪ್ಟೆಂಬರ್ 9ಕ್ಕೂ ಮೊದಲೇ ತಂದೆ ಮೃತಪಟ್ಟಿದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಅವರ ಒಡ ಹುಟ್ಟಿದವರಂತೆಯೇ ಸಮಾನ ಪಾಲಿದೆ ಅಂತ 2020ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಒಂದು ವೇಳೆ ಅದು ತಂದೆಯ ಸ್ವಯಾರ್ಜಿತ ಆಸ್ತಿಯಾಗಿದ್ರೆ ಆಗ ಆಸ್ತಿಯನ್ನ ಯಾರಿಗೆ ಕೊಡಬೇಕು ಅನ್ನೋದು ತಂದೆಗೆ ಸೇರಿದ್ದು. ಒಂದು ವೇಳೆ ತಂದೆ ಯಾವುದೇ ವಿಲ್ ಮಾಡದೆ ಹೋದ್ರೆ ಆಗ ಹೆಣ್ಣು ಮಕ್ಕಳಿಗೆ ಅವರ ಆಸ್ತಿಯ ಮೇಲೆ ಸಮಾನ ಹಕ್ಕಿರುತ್ತೆ. ಒಂದು ವೇಳೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ವಾಸಿಸುವ ವ್ಯಕ್ತಿ ವಿಲ್ ಬರೆಯದೆ ಮೃತಪಟ್ಟರೆ ಆಗ ಅವರ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳ ಜೊತೆಗೆ ಸಮಾನ ಪಾಲಿನ ಹಕ್ಕಿರುತ್ತೆ. ಸುಪ್ರೀಂ